ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿದ್ದರಾಮಯ್ಯ ರಾಜೀನಾಮೆ ಬೆನ್ನಲ್ಲೇ ಆಪ್ತರು ಈಗ ಅಲರ್ಟ್ ಆಗ್ಬಿಟ್ಟಿದ್ದಾರೆ. ಡಿಸಿಎಂ ಸ್ಥಾನಕ್ಕಾಗಿ ಘಟಾನುಘಟಿಗಳಿಂದಾನೇ ಪಟ್ಟು ಹಿಡಿಯಲಾಗ್ತಾ ಇದೆ. ನಿನ್ನೆ ದೆಹಲಿಗೆ ತೆರಳಿರುವಂತ ಪರಮೇಶ್ವರ್ ಮತ್ತೆ ಎಂಬಿ ಪಾಟೀಲ್ ನೋಡಿ, ಹೈಕಮಾಂಡ್ ಬುಲಾವ್ ಹಿನ್ನೆಲೆ ಈಗಾಗಲೇ ಜಿ ಪರಮೇಶ್ವರ್ ಇರಬಹುದು, ಎಂಬಿ ಪಾಟೀಲ್ ಇಬ್ರು ಕೂಡ ಹೈಕಮಾಂಡ್ ನಾಯಕರ ಭೇಟಿಗಾಗಿ ಹೋಗಿದ್ದಾರೆ. ಹೈಕಮಾಂಡ್ ನಾಯಕರೇ ಕರೆಸ್ಕೊಂಡಿರುವಂತದ್ದು. ಡಿಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದಿರುವಂತ ಪರಮೇಶ್ವರ್, ಎಂಬಿ ಪಾಟೀಲ್. ಆದ್ರೆ ಹೆಚ್ಚುವರಿ ಡಿಸಿಎಂ ಸ್ಥಾನ ಬೇಡ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರಂತೆ. ಹೀಗಾಗಿ ನಾಯಕರನ್ನ ದೆಹಲಿಗೆ ಕರೆಸಿರುವಂತ ಹೈಕಮಾಂಡ್ ಬಹುತೇಕ ಪರಮೇಶ್ವರ್, ಎಂಬಿ ಪಾಟೀಲ್ಗೆ ಡಿಸಿಎಂ ಸ್ಥಾನ ಫಿಕ್ಸ್. ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಭೇಟಿ ಮಾಡಿ ಚರ್ಚೆ ಮಾಡಲಿದ್ದಾರೆ. ನಿನ್ನೆ ತೆರಳಿರುವಂತ ಪರಮೇಶ್ವರ್ ಮತ್ತು ಎಂಬಿ ಪಾಟೀಲ್ ಏನಿದ್ದಾರೆ, ಇಬ್ರು ಕೂಡ ಈಗಾಗಲೇ ಡಿಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ. ಅಲ್ಲಿಗೆ 4 ಡಿಸಿಎಂ ಸ್ಥಾನ ಇಲ್ಲ, 2 ಅನ್ನೋದಂತೂ ಸದ್ಯ ಫಿಕ್ಸ್ ಆಗ್ತಾ ಇದೆ. ನೋಡೋಣ ಯಾರು ಡಿಸಿಎಂ ಆಗ್ತಾರೆ ಅಂತ. ಸದ್ಯ ಪರಮೇಶ್ವರ್ ಮತ್ತೆ ಎಂಬಿ ಪಾಟೀಲ್ ಇವರಿಬ್ರಿಗೂ ಕೂಡ ಡಿಸಿಎಂ ಸ್ಥಾನ ಕೊಡೋದು ಫಿಕ್ಸ್ ಅನ್ನುವಂತ ಸದ್ಯದ ಮಾಹಿತಿ. ಆದ್ರೆ ಯಾವಾಗ ಏನಾಗುತ್ತೆ, ಹೈಕಮಾಂಡ್ ನಾಯಕರ ನಿರ್ಧಾರ ಏನು ಅದಿನ್ನೂ ಪ್ರಕಟಿತ ಅಲ್ವಲ್ಲ. ಅದ್ರ ಬಗ್ಗೆ ಇನ್ನೂ ಕೂಡ ಡೀಟೇಲ್ಸ್ ಸಿಗ್ಬೇಕಿದೆ. ಸದ್ಯಕ್ಕಂತೂ ಪರಮೇಶ್ವರ್ ಮತ್ತೆ ಎಂಬಿ ಪಾಟೀಲ್ ಅವರು ಡಿಸಿಎಂ ಸ್ಥಾನ ಬೇಕಂತ ಪಟ್ಟು ಹಿಡಿದಿದ್ದಾರೆ. ಅಲ್ಲಿ ಜಾತಿ ಸಮೀಕರಣವೂ ಕೂಡ ಇದೇ ರೀತಿಯಾಗಿ ವರ್ಕೌಟ್ ಆಗಬಹುದು. ಲಿಂಗಾಯತ, ದಲಿತ ಮತ್ತೆ ಸಿಎಂ ಅಂತ ಬಂದಾಗ ಒಕ್ಕಲಿಗ, ಈ ಒಂದು ಕಾಂಬಿನೇಷನ್ ನಲ್ಲಿ ಸರ್ಕಾರ ರಚನೆ ಆಗಬಹುದು ಅನ್ನುವಂತ ಲೆಕ್ಕಾಚಾರ ಇದೆ.